ಅತಿ ಹೆಚ್ಚು ಕಾರ್ಮಿಕರಿರೋ ಜಿಲ್ಲೆಯಲ್ಲೇ ಇಎಸ್ಐ ಆಸ್ಪತ್ರೆ ಇಲ್ಲ. ಭೂಮಿ ಪೂಜೆಗಷ್ಟೇ ಸೀಮಿತವಾದ ಇಎಸ್ಐ ಆಸ್ಪತ್ರೆ. ಅತಿ ಹೆಚ್ಚು ಕಾರ್ಮಿಕರಿರುವಂತಹ ಜಿಲ್ಲೆಯಲ್ಲೇ ಇಎಸ್ಐ ಆಸ್ಪತ್ರೆ ಇಲ್ಲ. ಇಎಸ್ಐ ಆಸ್ಪತ್ರೆ ಕಾಮಗಾರಿ ಭೂಮಿ ಪೂಜೆಗಷ್ಟೇ ಸೀಮಿತವಾಗಿದೆ. ಬಳ್ಳಾರಿಯಲ್ಲಿ 7 ವರ್ಷ ಆದ್ರೂ ಏಳಿಗೆ ಕಾಣ್ತಾ ಇಲ್ಲ ಇಎಸ್ಐ ಆಸ್ಪತ್ರೆ. 7 ವರ್ಷದ ಹಿಂದೆ ಮಂಜೂರಾಗಿದ್ದ 100 ಹಾಸಿಗೆಯ ಇಎಸ್ಐ ಆಸ್ಪತ್ರೆ ಇಲ್ಲಿ ತನಕ ನಿರ್ಮಾಣ ಆಗಿದ್ದು ಇಎಸ್ಐ ಆಸ್ಪತ್ರೆಯ ಕಾಂಪೌಂಡ್ ಮಾತ್ರ. ಈ 7 ವರ್ಷದಲ್ಲಿ ಕಟ್ಟಡ ನಿರ್ಮಾಣಕ್ಕೆ ಭೂಮಿ ಪೂಜೆ ಆಗದೆ ನೆನೆಗುದಿಗೆ ಬಿದ್ದಿದೆ. 2017ರಲ್ಲಿ ಆಸ್ಪತ್ರೆ ಮಂಜೂರಾಗಿದೆ. 4 ವರ್ಷದ ನಂತರ 5.75 ಎಕರೆ ಭೂಮಿ ಮಂಜೂರಾಗುತ್ತೆ. ಮತ್ತೆ 4 ವರ್ಷ ಕಳೆದ್ರೂ ಕೂಡ ಕಟ್ಟಡದ ಕಾಮಗಾರಿನೇ ಪ್ರಾರಂಭ ಆಗಿಲ್ಲ. ಕಾರ್ಮಿಕರ ಸ್ಯಾಲರಿಯಲ್ಲಿ ಇಎಸ್ಐ ಹಣ ಕಟ್ಟಾದ್ರೂ ಕೂಡ ಚಿಕಿತ್ಸೆ ಮಾತ್ರ ಸಿಗ್ತಾ ಇಲ್ಲ ಕಾರ್ಮಿಕರಿಗೆ. ಸರ್ಕಾರಿ ವ್ಯವಸ್ಥೆಯಲ್ಲಿ ಯಾವುದಾದ್ರೂ ಒಂದು ಕಾಮಗಾರಿ ಆಗಬೇಕಂದ್ರೆ 1 ವರ್ಷ 2 ವರ್ಷ ವಿಳಂಬ ಆಗುವುದು. ಆದರೆ ಬಳ್ಳಾರಿಯ ಇಎಸ್ಐ ಆಸ್ಪತ್ರೆ ಕತೆ ಕೇಳಿದರೆ 7 ವರ್ಷ ಆದರೂ ಕೂಡ ಕೇವಲ ಕಾಂಪೌಂಡ್ ಗೋಡೆ ಮಾತ್ರ ನಿರ್ಮಾಣ ಮಾಡೋದಕ್ಕೆ ಸರ್ಕಾರಕ್ಕೆ ಸಾಧ್ಯವಾಗಿದೆ ಅನ್ನೋ ಮಾತು ನಿಜಕ್ಕೂ ದುರ್ದೈವದ ಸಂಗತಿಯಾಗಿದೆ. ಬಳ್ಳಾರಿ ಅಂದರೆ ಇಂಡಸ್ಟ್ರಿಯಲ್ ಹಬ್. ಇಲ್ಲಿ ಗಣಿ ಕಾರ್ಮಿಕರು ಸೇರಿದಂತೆ ಲಕ್ಷಾಂತರ ಕಾರ್ಮಿಕರು ಇಂಡಸ್ಟ್ರಿಯಲ್ ಕೆಲಸ ಮಾಡ್ತಾರೆ. ಆದರೆ ಬಳ್ಳಾರಿಯಲ್ಲಿ ಈವರೆಗೂ ಒಂದು ಇಎಸ್ಐ ಆಸ್ಪತ್ರೆ ಇಲ್ಲ. ತಾವಿಲ್ಲಿ ನನ್ನ ಬಲಭಾಗ ನೋಡ್ತಿರುವುದು, ನಾವೀಗ ಬಳ್ಳಾರಿ ಹೊರವಲಯದ ಬೆಳಗಲ್ ತಾಂಡ ಅನ್ನೋಂಥ ಕ್ರಾಸ್ ಬಳಿ ಏನಿದ್ದೇವೆ. ಇಲ್ಲಿ ಸರ್ಕಾರ ಕಳೆದ 7 ವರ್ಷಗಳ ಕೆಳಗಡೆ ಆ ಇಎಸ್ಐ ಹಾಸ್ಪಿಟ್ಲ್ ಮಾಡಬೇಕು ಅನ್ನೋಂಥ ಒಂದು 5.5 ಎಕರೆ ಜಾಗ ಕೊಡ್ತು. ಅಂದರೆ ಇದು ಕೂಡ ದಶಕಗಳ ಹೋರಾಟ. ಅಂದರೆ ಕಾರ್ಮಿಕರು ಇಲ್ಲೊಂದು ಇಎಸ್ಐ ಆಸ್ಪತ್ರೆ ಆಗಬೇಕು ಅನ್ನೋಂಥ ಉದ್ದೇಶದಿಂದ ದಶಕಗಳ ಕಾಲ ಹೋರಾಟ ಮಾಡಿದರು. ಆ ಹೋರಾಟದ ಫಲವಾಗಿ ಕಳೆದ 7 ವರ್ಷಗಳ ಕೆಳಗೆ ಜಿಲ್ಲಾಡಳಿತ ಒಂದು 5.5 ಎಕರೆ ಸ್ಥಳವನ್ನು ನಿಗದಿ ಮಾಡಿತು. ಇಲ್ಲೊಂದು 100 ಬೆಡ್ ಮಾದರಿಯ ಒಂದು ಇಎಸ್ಐ ಹಾಸ್ಪಿಟಲ್ ಕಟ್ಟಬೇಕು ಅನ್ನೋಂಥ ಉದ್ದೇಶದಿಂದ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿಕೊಡ್ತು. ಆದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಒಂದಷ್ಟು ನಿರ್ಲಕ್ಷ್ಯ ಅಥವಾ ಬೇಜವಾಬ್ದಾರಿತನ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಕಳೆದ 7 ವರ್ಷಗಳಲ್ಲಿ ಕೇವಲ ಒಂದು ಕಾಂಪೌಂಡ್ ಗೋಡೆ, ಅಂದರೆ 5.5 ಎಕರೆ ಸ್ಥಳದಲ್ಲಿ ಒಂದು ಕಾಂಪೌಂಡ್ ಗೋಡೆ ಕಟ್ಟಿದ್ದು ಬಿಟ್ಟರೆ ಇಎಸ್ಐ ಹಾಸ್ಪಿಟಲ್ಗಾಗಿ ಯಾವುದೇ ರೀತಿಯಂಥ ಒಂದು ಸಣ್ಣ ಕೆಲಸವೂ ಕೂಡ ಆಗಿಲ್ಲ. ಹೀಗಾಗಿ ಲಕ್ಷಾಂತರ ಕಾರ್ಮಿಕರು, ಅಂದರೆ ಇಲ್ಲಿ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಏನಿದೆ ಕಾರ್ಮಿಕರಿದ್ದರೆ ಅವರೆಲ್ಲರೂ ಕೂಡ ಇಎಸ್ಐಗಾಗಿ ಒಂದಷ್ಟು ಹಣ ಕಟ್ತಾರೆ ಮತ್ತು ಪರೋಕ್ಷವಾಗಿ ಅವ್ರ ಕುಟುಂಬದವರಿಗೆ ಅನುಕೂಲ ಆಗಲಿ ಅಂತೇಳಿ ಇಎಸ್ಐ ಅಮೌಂಟ್ ತುಂಬ್ತಾರೆ. ಸರಿಸುಮಾರಾಗಿ ತಿಂಗಳಿಗೆ 1.5-2 ಕೋಟಿ ರೂಪಾಯಿ ಅಮೌಂಟ್ ತುಂಬ್ತಾರೆ ಅನ್ನೋಂಥ ಮಾಹಿತಿ ಇಲ್ಲಿದೆ. ಇಷ್ಟೆಲ್ಲ ಹಣ ತುಂಬಿದ್ರು ಕೂಡ ಏನಾದರೂ ಅವ್ರಿಗೆ ತೊಂದರೆ ಆದರೆ ಅವರು ದಾವಣಗೆರೆ, ಗುಲ್ಬರ್ಗ ಅಥವಾ ಬೆಂಗಳೂರಿಗೆ ಹೋಗ್ತಕ್ಕಂಥ ಅನಿವಾರ್ಯತೆ ಇದೆ. ಕೇವಲ ಬಳ್ಳಾರಿಯಲ್ಲಿ ಪ್ರಾಥಮಿಕ ಚಿಕಿತ್ಸಾ ಕೇಂದ್ರ ಕೊಡೋದಕ್ಕೆ, ಕೇವಲ ಇಎಸ್ಐ ಆಸ್ಪತ್ರೆಗಳು ಪ್ರಾಥಮಿಕ ಚಿಕಿತ್ಸೆ ಕೊಡೋದಕ್ಕೆ ಮತ್ತು ಒಂದಷ್ಟು ಟ್ಯಾಬ್ಲೆಟ್ಸ್ ಗುಳಿಗೆ ಕೊಡೋದಕ್ಕೆ ಮಾತ್ರ ಇಲ್ಲಿ ಸಣ್ಣ ಪುಟ್ಟ ಆಸ್ಪತ್ರೆ ಇದ್ದಾವೆ. ಆದರೆ ಸುಸಜ್ಜಿತವಾದ ಅಡ್ಮಿಟ್ ಆಗಿ, ಅಂದರೆ ಗಣಿ ಕಾರ್ಮಿಕರು ಮತ್ತು ಇಂಡಸ್ಟ್ರಿಯಲ್ಲಿ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಯಾವುದೇ ಅವಘಡ ಅನಾಹುತ ಆದರೂ ಕೂಡ ಅವರಿಗೆ ಅನುಕೂಲವಾಗ್ತಕ್ಕಂಥ ಯಾವುದೇ ವ್ಯವಸ್ಥೆ ಇಲ್ಲಿಲ್ಲ. ಅಂದರೆ ಬೇರೆ ಬೇರೆ ಹಾಸ್ಪಿಟ್ಲ್ಗಳು ಇದ್ದರೂ ಕೂಡ ಸರ್ಕಾರಿ ಆಸ್ಪತ್ರೆ ಇದೆ, ಟ್ರಾಮಾ ಕೇರ್ ಸೆಂಟರ್ ಇದೆ, ಖಾಸಗಿ ಆಸ್ಪತ್ರೆ ಇದೆ. ಆದರೆ ಇಲ್ಲಿರ್ತಕ್ಕಂಥ ಕಾರ್ಮಿಕರಿಗೆ ಅವರೇ ಹಣ ತುಂಬ್ತಾರೆ. ಹೀಗಾಗಿ ಅವರಿಗೆ ಒಂದು ಸುಸಜ್ಜಿತ ಇಎಸ್ಐ ಹಾಸ್ಪಿಟ್ಲ್ ಬೇಕೇ ಬೇಕು ಅನ್ನೋಂಥ ಕೂಗಿದ್ರು ಕೂಡ ಈವರೆಗೂ ಕೂಡ ಏನು ಕೇವಲ 7 ವರ್ಷಗಳಲ್ಲಿ ಕಾಂಪೌಂಡ್ ವಾಲ್ ನಿರ್ಮಾಣ ಮಾಡಿದ್ದು ಬಿಟ್ಟರೆ ಒಂದು ಸುಸಜ್ಜಿತವಾದಂಥ ಇಎಸ್ಐ ಆಸ್ಪತ್ರೆ ಮಾಡೋದಕ್ಕೆ ಜಿಲ್ಲಾಡಳಿತ ಅಥವಾ ಸರ್ಕಾರದಿಂದ ಸಾಧ್ಯವಾಗಿಲ್ಲ ಅಂತೇಳಿ ಸ್ಪಷ್ಟವಾಗಿ ಹೇಳ್ಬೋದಾಗಿದೆ. ಇದೆಲ್ಲದಕ್ಕೂ ಕೂಡ ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳ ಒಂದಷ್ಟು ನಿರ್ಲಕ್ಷ್ಯ ಅಥವಾ ನಿರಾಸೆ, ಅಂದರೆ ಮಾಡೋಣ ಬಿಡು, ಆಗಲಿ ಬಿಡು ಅನ್ನೋಂಥ ಒಂದು ನಿರಾಸೆ. ಅಂದರೆ ಈಗ ಕಳೆದ 4 ಅವಧಿಗಳಲ್ಲಿ BJP MP ಆಗಿದ್ದರು, ಇದೀಗ ಏನು ಕಾಂಗ್ರೆಸ್ MP ಆಗಿದ್ರು ಕೂಡ ಅವರು ಇದ್ದಾರೆ. ಜೊತೆಗೆ ಜಿಲ್ಲಾಡಳಿತ ಅಧಿಕಾರಿಗಳು ಮತ್ತು ಸಂಪೂರ್ಣವಾಗಿ ಬಳ್ಳಾರಿ ಜಿಲ್ಲೆಯಾದ್ಯಂತ ಕಾಂಗ್ರೆಸ್ನ ಶಾಸಕರಿದ್ದಾರೆ. ಆದರೆ ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳ ಒಂದಷ್ಟು ಇಚ್ಛಾಶಕ್ತಿ ಕೊರತೆಯಿಂದ ಈವರೆಗೂ ಆಸ್ಪತ್ರೆಯ ಕನಿಷ್ಠ ಭೂಮಿ ಪೂಜೆ ಕೂಡ ನಡೆದಿಲ್ಲ ಅಂತ ಹೇಳಿದ್ರು ಕೂಡ ತಪ್ಪಾಗಿರಲಿಕ್ಕಿಲ್ಲ. ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆ ನರಸಿಂಹಮೂರ್ತಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬಳ್ಳಾರಿ. ಇಎಸ್ಐ ಆಸ್ಪತ್ರೆ ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲಿ ಬರುತ್ತೆ. ಈ ಸಂಬಂಧ ಕೇಂದ್ರ ಸಚಿವರು ಕಾರ್ಯದರ್ಶಿಗೆ ಪತ್ರ ಬರೆದಿದ್ದೀವಿ. ಆಸ್ಪತ್ರೆ ವಿಳಂಬ ಬಗ್ಗೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹೇಳಿಕೆ ಕೊಟ್ಟಿರೋದು. ಸಂಸದ ತುಕಾರಾಂ ಕೇಂದ್ರದ ನಾಯಕರ ಜೊತೆಗೆ ಮಾತಾಡಿದ್ದಾರೆ. ಕಾರ್ಮಿಕರಿಗೆ ಬೇರೆ ಆಸ್ಪತ್ರೆ ಜೊತೆಗೆ ಸದ್ಯಕ್ಕೆ ಟೈ ಅಪ್ ಮಾಡಿದ್ದೀವಿ, ಯಾವುದೇ ತೊಂದರೆ ಆಗದಂತೆ ವ್ಯವಸ್ಥೆ ಮಾಡಿದ್ದೀವಿ ಅಂತ ಲಾಡ್ ಹೇಳಿಕೆ ಕೊಟ್ಟಿರೋದು. ಇಎಸ್ಐ ಕಾರ್ಪೊರೇಷನ್ ಬರ್ತಕ್ಕಂಥದ್ದು ಗೌರ್ಮೆಂಟ್ ಆಫ್ ಇಂಡಿಯಾಗಿದೆ. ತುಕಾರಾಮ್ ಅವರು ಕೂಡ ಮಾತನಾಡಿದ್ದಾರೆ. ನಾವೇನು ಮಾಡಿದ್ದೀವಿ, ಯಾರು ಇಎಸ್ಐ ಕಾರ್ಡ್ ಹೋಲ್ಡರ್ ಇದ್ದಾರೆ ಅವರಿಗೆ ನಾವು 18ರಿಂದ 20 ಬೇರೆ ಆಸ್ಪತ್ರೆಗಳು ಅಕ್ರೆಡಿಟೇಷನ್ ಆಸ್ಪತ್ರೆಗಳು ಇದ್ದಾವೆ.
ಅವ್ರಿಗೇನು ತೊಂದರೆ ಆಗೋದಿಲ್ಲ. ಎನಿಬಡಿ ವಿತ್ ಐ ಪಿ ಹೋಲ್ಡರ್, ಬಟ್ ಅಲ್ಲಿಂದ ಕ್ಲಿಯರೆನ್ಸ್ ಬರಬೇಕು ನಮಗೆ, ವಿಚ್ ವಿ ಆರ್ ಡೂಯಿಂಗ್. ಬರೆದಿದ್ದೀವಿ, ಲೆಟರ್ ಬರೆದಿದ್ದೀವಿ, ಕನ್ಸರ್ನ್ ಸೆಕ್ರೆಟರಿಗೆ ಹೋಗಿ ಕಂಡಿದ್ದೀವಿ, ಕನ್ಸರ್ನ್ ಮಿನಿಸ್ಟರ್ಗೂ ಬರೆದಿದ್ದೇನೆ, ಎಲ್ಲ ಪಾರ್ಲಿಮೆಂಟ್ ಮೆಂಬರ್ಗೂ ಲೆಟರ್ ಬರೆದಿದ್ದಾನೆ, ಎಲ್ಲ ಪಾರ್ಲಿಮೆಂಟ್ ಮೆಂಬರ್. ಬಟ್ ತುಕಾರಾಮಿಗೆ ಅಷ್ಟೇ ಅಲ್ಲ, ESI ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.